ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮೈಸೂರಿನಲ್ಲಿ ಕಾವಾಡಿಗರ ಕುಟುಂಬಕ್ಕೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶೋಭಾ ಕರಂದ್ಲಾಜೆಯವರು ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕಾವಾಡಿಗರಿಗೆ ತಾವೇ ಖುದ್ದು ಊಟವನ್ನ ಕೂಡ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಬಡಿಸಿದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆಯವರಿಗೆ ಪ್ರತಾಪ ಸಿಂಹ ಅವರು ಸಾಥನ್ನ ಕೊಟ್ಟರು. ಮಾವುತರು ಹಾಗೂ ಕಾವಾಡಿಗರಿಗಾಗಿ ಹೋಳಿಗೆ, ತುಪ್ಪ, ಕೇಸರಿ ಬಾತ್, ದೋಸೆ, ಇಡ್ಲಿ, ವಡೆ, ಪೂರಿ, ಸಾಗು ಈ ರೀತಿಯಾಗಿ ವಿಭಿನ್ನ ಊಟಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಪಡೆದು ಮಾವುತರು ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂಥ ಒಂದು ಪದ್ಧತಿಯನ್ನು ನಾವು ಮುಂದುವರಿಸಿದ್ದೀವಿ. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಅದಕ್ಕಿಂತ ಹೆಚ್ಚು ವರ್ಷದ 11 ತಿಂಗಳು ಕಾಡಲ್ಲಿರುವಂಥ ಮಾವುತರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊತಾರೆ, ಅವರು ನಾಡಿಗೆ ಬರುವಂಥ ಕಾಲ ಇದು. ಒಂದು ತಿಂಗಳು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರು ಅರಮನೆಯಿಂದ. ರಾಮ್, ರಾಜ್ಯದೆಲ್ಲೆಡೆ ಆಯುಧ ಪೂಜೆಯ ಸಡಗರ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅದರಲ್ಲೂ ಮೈಸೂರಿನಲ್ಲಿ ನಡೆಯುವಂತಹ ಅರಮನೆಯಲ್ಲಿ ಆಗುವಂತಹ ಆಯುಧ ಪೂಜೆಯ ಕೈಂಕರ್ಯಗಳನ್ನ ಕಣ್ತುಂಬಿಕೊಳ್ಳೋದಿದೆಯಲ್ಲ, ಅದು ಹಬ್ಬವೇ ಸರಿ ಅಂತ ಹೇಳಬಹುದು. ಹೇಗಿದೆ ಅಲ್ಲಿನ ಸಡಗರ ಸಂಭ್ರಮ ರಾಮ್? ಮಧುಶ್ರೀ, ಖಂಡಿತವಾಗಿಯೂ ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಡಗರ ಸಂಭ್ರಮ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅರಮನೆ ನಗರಿಯಲ್ಲಿ ವಿಶೇಷವಾಗಿ ಆಯುಧ ಪೂಜೆಯನ್ನು ಆಚರಿಸಲಾಗ್ತದೆ. ಯಾಕಂದ್ರೆ ದಸರಾ ಅಂತ ಹೇಳಿದ್ರೆ ಅದು ರಾಜ ಪರಂಪರೆ, ಗತಕಾಲದ ವೈಭವ. ಆಯುಧ ಪೂಜೆಯಲ್ಲೂ ಸಹ ಯದುವಂಶದವರು ವಿಶೇಷವಾಗಿ ಆಯುಧ ಪೂಜೆಯನ್ನು ಆಚರಿಸ್ತಾರೆ. ನಾನೀಗ ಮೈಸೂರು ಅರಮನೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಅರಮನೆ ಒಂದು ರೀತಿ ಮಧುವಣ ಗಿತ್ತಿಯಂತೆ ಈಗಾಗಲೇ ಸಜ್ಜಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಚಂಡಿಕಾ ಹೋಮ ಆರಂಭವಾಗಿತ್ತು. ಚಂಡಿಕಾ ಹೋಮದ ನಂತರ ಏನು ಯದುವಂಶದವರು ಬಳಸ್ತಾ ಇದ್ದಂಥ ಎಲ್ಲ ಆಯುಧಗಳನ್ನ ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತದೆ. ಕೋಡಿ ಸೋಮೇಶ್ವರ ದೇಗುಲ ಯದುವಂಶದವರಿಗೆ ಒಂದು ವಿಶೇಷವಾದಂತಹ ಸ್ಥಳ. ಯದುವಂಶದ ಆರಂಭ ಆದಂಥದ್ದು ಅಲ್ಲೇ. ಯದುವಂಶದ ಏನು ಆರಂಭ ಮಾಡಿದ್ರು ಅವರು ಅಲ್ಲಿ ಕಾಡಿದ್ದಂಥ ಸ್ಥಳದಲ್ಲಿ ಬಂದು ನಿದ್ರೆ ಮಾಡುವಾಗ ಅವರಿಗೆ ಕನಸಿನಲ್ಲಿ ತಾಯಿ ಚಾಮುಂಡೇಶ್ವರಿ ಗೋಚರಿಸಿ ಆ ಒಂದು ಯದುವಂಶದ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರೇಪಣೆ ನೀಡಲು ಅನ್ನೋ ನಂಬಿಕೆ ಇದೆ. ಹೀಗಾಗಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಿದ್ರು ಸಹ ಯದುವಂಶದವರು ಅದೇ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ಈಗ ನೀವು ನೋಡ್ತಾ ಇದ್ದೀರಾ ಅರಮನೆ ಒಳಭಾಗದ ಸವಾರಿ ತೊಟ್ಟಿ. ಇದೇ ಸವಾರಿ ತೊಟ್ಟಿಯಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಮ್ಮ ಆಯುಧಗಳಿಗೆ ಅಂದರೆ ಪೂರ್ವಜರು ಬಳಸ್ತಾ ಇದ್ದಂತಹ ಕತ್ತಿ, ಗುರಾಣಿ, ಬಾಣ, ಧನುಷು, ಈಟಿ ಎಲ್ಲಕ್ಕೂ ಸಹ ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಆ ಆಯುಧಗಳಿಗೆ ಪೂಜೆ ಸಲ್ಲಿಸಿದ ನಂತರ ಆ ವೇದಿಕೆಯನ್ನು ಸಿದ್ಧವಾಗಿದೆ. ಆ ವೇದಿಕೆಯಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಿಂತ್ಕೋತಾರೆ. ಮತ್ತೆ ಅವರು ಈಗ ಬಳಸ್ತಾ ಇರುವಂತಹ ಆಧುನಿಕ ಜೀವನದಲ್ಲಿ ಬಳಸ್ತಾ ಇರುವಂತಹ ಕಾರ್ ಇರ್ಬೋದು, ಅದೇ ರೀತಿಯಾಗಿ ರಾಜ ಸಂಪ್ರದಾಯದಲ್ಲಿ ಬಂದಿರುವಂತಹ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಇವೆಲ್ಲಕ್ಕೂ ಸಹ ಪೂಜೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ರಾಜ ಪರಿವಾರದವರು ಏನಿದ್ದಾರೆ ಮತ್ತೆ ರಾಜ ಪರಿವಾರದ ಸಿಬ್ಬಂದಿಗಳಿದ್ದಾರೆ, ಅವರಿಗೆ ಆಯುಧ ಪೂಜೆಯ ನಾವೇನು ಬೋನಸ್ ಅಂತ ಹೇಳ್ತೇವೆ ಅದನ್ನ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಮೈಸೂರು ಅರಮನೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ವಿಶೇಷವಾಗಿ ಆಯುಧ ಪೂಜೆ ನಡೀತಾ ಇದ್ರೆ ಮೈಸೂರಿನ ಒಂದು ಆಯುಧ ಪೂಜೆ ಏನಿದೆ ಅದಕ್ಕೆ ವಿಶೇಷವಾದಂತಹ ಒಂದು ಬೇರೆಯದೇ ಆದಂತಹ ಒಂದು ಗತಕಾಲದ ವೈಭವ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇವತ್ತು ದಸರಾದ ಗಜಪಡೆಯ ಜೊತೆ ಬಂದಿರುವಂತಹ ಮಾವುತರು ಕಾವಾಡಿಗಳಿಗೂ ಸಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉಪಹಾರ ಕೂಟವನ್ನು ಆಯೋಜಿಸಿದ್ರು. ಅದು ಸಹ ಸಾಕಷ್ಟು ಒಂದು ವಿಶೇಷವಾಗಿತ್ತು. ಮತ್ತೆ ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂಥದ್ದು ಪಿರಂಗಿಗಳು, ಅಂದ್ರೆ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಿರಂಗಿಗಳನ್ನು ಸಿಡಿಸಲಾಗ್ತದೆ. ರಾಷ್ಟ್ರಗೀತೆಯನ್ನು ನುಡಿಸುವಂಥ ಸಂದರ್ಭದಲ್ಲಿ 21 ರೌಂಡ್ಗಳ ಒಂದು ಕುಶಾಲತೋಪನ್ನು ಸಿಡಿಮದ್ದನ್ನು ಸಿಡಿಸ್ತಾರೆ. ಅದಕ್ಕೂ ಸಹ ಇವತ್ತು ಆಯುಧ ಪೂಜೆಯ ದಿನ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಷ್ಟ್ರಗೀತೆಯನ್ನ ನುಡಿಸುವ ಸಂದರ್ಭದಲ್ಲಿ 21 ಬಾರಿ ಆ ಕುಶಾಲತೋಪನ್ನು ಸಿಡಿಸಲಾಗ್ತದೆ. ಅದಕ್ಕೆ ಯಾವುದೇ ರೀತಿಯಂತಹ ವಿಘ್ನಗಳು ಬಾರದಿರಲಿ ಅಂತೇಳಿ ಆಯುಧ ಪೂಜೆಯ ದಿನ ವಿಶೇಷವಾದಂತಹ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಸಹ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಡಗರ ಸಂಭ್ರಮ ಜೋರಾಗಿದೆ ಅಂತ ಹೇಳ್ಬೋದು. ಮಧುಶ್ರೀ. ಓಕೆ, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳನ್ನು, ಯಾವ ರೀತಿಯಾಗಿ ಆಯುಧ ಪೂಜೆಯ ಸಡಗರ ಸಂಭ್ರಮ ಮೈಸೂರು ಅರಮನೆಯಲ್ಲಿ ಮನೆ ಮಾಡಿದೆ ಅಂತ ಹೇಳಿ. ಸಾಂಪ್ರದಾಯಿಕವಾಗಿ ಮೈಸೂರು ಅರಸರು ಬಳಸ್ತಾ ಇದ್ದಂತಹ ಆಯುಧಗಳು, ಕತ್ತಿ, ಗುರಾಣಿ ಎಲ್ಲವನ್ನ ಕೂಡ ಹೂವಿನಿಂದ ಸಿಂಗರಿಸಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜಾ ಕೈಂಕರ್ಯ ನಡೆಯುವಂತಹ ಸ್ಥಳಕ್ಕೆ ಕೊಂಡೊಯ್ಯುವಂತಹ ಕೆಲಸ ಆಗ್ತಾ ಇದೆ. ಯದುವೀರವರಿಂದ ಆಯುಧಗಳಿಗೆ ಪೂಜೆ ನೆರವೇರುತ್ತೆ.